ಓಹೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಟೆಕ್ ಪ್ಲಸ್ ಐನ 15ನೇ ಎಪಿಸೋಡ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ಕೂಡ ಕೆಲವೊಂದು ಸ್ಪೆಷಲ್ ಟೆಕ್ ನ್ಯೂಸ್ ಮತ್ತು ಐ ನ್ಯೂಸ್ಗಳೊಂದಿಗೆ ಹಾಜರಾಗಿದ್ದೀನಿ. ಸೊ ಲಿಸ್ಟಲ್ಲಿ ಮೊದಲನೇ ನ್ಯೂಸ್ ಬರ್ತಾ ಇದೆ, ಅದು ಸ್ಪೆಷಲಿ ವಾಟ್ಸಪ್ ಕಡೆಯಿಂದ ಇಲ್ಲಿ 2 ಹೊಸ ಅಪ್ಡೇಟ್ಸ್ಗಳಿದೆ. ಇಷ್ಟು ದಿವಸ ನಾವು ವಾಟ್ಸಪ್ ಮತ್ತು ಗೋರ್ಮೆಂಟ್ ಅವರ ಒಂದು ಕಾಂಪಿಟೇಷನ್ ಕನ್ವರ್ಷನ್ಸಲ್ಲಿ ವಾಟ್ಸಪ್ ಬ್ಯಾನ್ ಆಗಲಿದೆ, ಬಿಟ್ಟು ಹೋಗಿ ಅಂತ ಹೇಳಿದರು. ಇವಾಗ ವಾಟ್ಸಪ್ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳಿಗೆ ಒಪ್ಕೊಂಡು ಹೊಸ ಅಪ್ಡೇಟ್ನ ಕೂಡ ಕೊಡ್ತಿದ್ದಾರೆ. ಸೊ ಇಷ್ಟು ದಿವಸ ನಾವು ವಾಟ್ಸಪ್ನ ಈ ಫೋನಲ್ಲಿ ಯೂಸ್ ಮಾಡ್ತಿದ್ವಿ, ಜಸ್ಟ್ ಸಿಮ್ ಕಾರ್ಡ್ ತೆಗೆದ್ರೆ ಅದು ಲಾಗೌಟ್ ಆಗುತ್ತಿರಲಿಲ್ಲ. ಇದರಿಂದ ತುಂಬ ಸ್ಕ್ಯಾಮ್ಸ್ಗಳು ಉಂಟಾಗ್ತಿದೆ. ತುಂಬ ಜನ ಕೋಟ್ಯಾಂತರ ರೂಪಾಯಿ ಎಲ್ಲ ಸ್ಪೆಷಲಿ ದುಡ್ಡು ಕಳ್ಕೊಂಡಿರೋದು ವಾಟ್ಸಪ್ ಸ್ಕ್ಯಾಮಲ್ಲಿ. ಹೀಗಾಗಿ ಗೋರ್ಮೆಂಟ್ ಇದಕ್ಕೆ ಒಂದು ಸ್ಟೆಪ್ ತೊಗೊಂಡು ಇದನ್ನು ಕಂಪ್ಲೀಟ್ಲಿ ಕ್ಲೋಸ್ ಮಾಡಬೇಕು. ಸಿಮ್ ಕಾರ್ಡ್ ತೆಗೆದ್ರೆ ಫೋನಲ್ಲಿ ವಾಟ್ಸಪ್ ಲಾಗೌಟ್ ಆಗಬೇಕು. ಇನ್ನೆಲ್ಲ ವೆಬ್ ಯೂಸ್ ಮಾಡ್ತಿದ್ರೆ ನೋಡಿ, ವಾಟ್ಸಪ್ ವೆಬ್ ಅಲ್ಲಿ ಕೂಡ ಅಷ್ಟೇ 6 ಅವರ್ಸ್ ಅಥವಾ ಈ 1 ಗಂಟೆ ಒಳಗಡೆ ಅದು ಕೂಡ ಇನ್ಸ್ಟೆಂಟ್ಲಿ ಲಾಗೌಟ್ ಆಗಲೇಬೇಕು. ಪ್ರತಿ ಟೈಮ್ ನೀವು ಈ ಸ್ಕ್ಯಾನ್ ಮಾಡಿ ಏನು ವಾಟ್ಸಪ್ಪೆಲ್ಲ ಯೂಸ್ ಮಾಡ್ತಿದ್ರೆ ಇನ್ಮೇಲೆ ಇದೆಲ್ಲ ನಡೆಯೋದಿಲ್ಲ. ಇನ್ನು ಎರಡನೇದಾಗಿ ವಾಟ್ಸಪ್ ಅವ್ರ ಹೊಸ ಅಪ್ಡೇಟ್ ಪ್ರಕಾರ ಇವರು ಈ ಶೆಡ್ಯೂಲ್ ಮೆಸೇಜ್ ಒಂದನ್ನು ಆ್ಯಡ್ ಮಾಡ್ತಿದ್ದಾರೆ. ಸ್ಪೆಷಲಿ ನಾರ್ಮಲ್ ಮತ್ತು ಈ ಗ್ರೂಪ್ ಚಾಟಲ್ಲಿ ಕೂಡ ನೀವು ಇನ್ಮೇಲೆ ಯಾರಿಗೆ ಬೇಕಾದರೂ ರಾತ್ರಿ 12 ಗಂಟೆಗೆ ವಿಶೇಷ ಮಾಡ್ಕೋಬೋದಾಯ್ತಾ. ಈ ದಿವಸ ಕೊಟ್ಟಿರಲಿಲ್ಲ, ಬಟ್ ಇವಾಗ ಬಂದಿದೆ. ಸೊ ಒಟ್ಟಿನಲ್ಲಿ ಈ ಲಾಗೌಟ್ ಫೀಚರ್ ಸ್ವಲ್ಪ ನಮ್ಗೆ ಕಷ್ಟ ಆಗ್ಬೋದು ಯೂಸ್ ಮಾಡ್ತಿರೋ ರೆಗ್ಯುಲರ್ಗೆ, ಬಟ್ ಇಲ್ಲಿ ಸೇಫ್ಟಿ ನೋಡ್ಕೊಂಡ್ವಿ ಅಂದರೆ ಗೋರ್ಮೆಂಟಲ್ಲೊಂದು ಒಳ್ಳೆ ಸ್ಟೆಪ್ ತೊಗೊಂಡಿದೆ. ಎರಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಐಕು ಕಡೆಯಿಂದ ಮತ್ತೊಂದು ಹೊಸ ಬಜೆಟ್ ಫೋನ್ ಲಾಂಚ್ ಆಗ್ತಿದೆ. ಇದನ್ನ ಆಫೀಷಿಯಲ್ ಆಗಿ ಐಕು ಟೀಸ್ ಮಾಡಿದ್ರೆ ಐಕು Z11X ಅಂತ. ಲಾಸ್ಟ್ ಇಯರ್ ಈ Z10X ಅಂತೂ ಕ್ರೇಜಿ ಸೇಲ್ ಆಗುತ್ತೆ ಆಯ್ತಾ. ತುಂಬ ಜನ ಎಲ್ಲಿ ನೋಡಿದ್ರು ಇದೇ ಫೋನ್ ನೋಡ್ತಿದ್ರು, ಮತ್ತು ತುಂಬ ಜನ ಈ ಫೋನ ಪರ್ಚೇಸ್ ಕೂಡ ಮಾಡಿದ್ರು. ಸೊ ಇದು Z ಸೀರೀಸ್ ಅಪ್ಪ ಅಂತಂದರೆ ವಿವೋನವರ ಟಿ ಸೀರೀಸ್ ಆಯ್ತಾ. ಟಿ ಸೀರೀಸ್ನ ರೀಬ್ರ್ಯಾಂಡ್ ಮಾಡಿಬಿಟ್ಟು ಸ್ವಲ್ಪ ದುಡ್ಡು ಕಮ್ಮಿ ಮಾಡಿಬಿಟ್ಟು ಈ Z ಸೀರೀಸ್ನ ಲಾಂಚ್ ಮಾಡ್ತಾರೆ. ಸೊ ಇಲ್ಲಿ ಕೂಡ ಅಷ್ಟೇ ಐಕೂನವರ Z11 ಬರ್ತಿದೆಯಪ್ಪ ಅಂದರೆ ಆಲ್ರೆಡಿ ಈ ವಿವೋ T5 ಏನಿದೆ ಸೀರೀಸ್ ಇದೆ, ಇದು ಲಾಂಚ್ ಆದಮೇಲೆ ಈ Z10X ಕೂಡ ಬರುತ್ತೆ, Z11X ಕೂಡ ಬರುತ್ತೆ. ಸೊ ಹೋಪ್ಫುಲಿ ಇದೇ ಫೋನ್ಸ್ಗಳು ಸ್ವಲ್ಪ ಕಮ್ಮಿ ಬೆಲೆಗೆ ಸಿಕ್ಕಿದ್ರೆ ಬೆಟರ್ ಆಗಿರುತ್ತೆ. ಬಾಕಿ ನೆಕ್ಸ್ಟ್ ನ್ಯೂಸಲ್ಲಿ ನಾನು ಈ ಫೋನ್ಸ್ಗಳ ಬೆಲೆ ತುಂಬ ಜಾಸ್ತಿ ಆಗೋದನ್ನು ಕಾಣ್ತಿದ್ದೀನಿ ಆಯಿತಾ. ಸ್ಪೆಷಲಿ ಸ್ಯಾಮ್ಸಂಗ್ ಅವರು ತಮ್ಮ A ಸೀರೀಸ್ ಫೋನ್ಸ್ಗಳಲ್ಲಿ 1500 ರೂಪಾಯಿ ಇಟ್ಕೊಂಡು 2000 ರೂಪಾಯಿ ತನಕ ಜಾಸ್ತಿ ಮಾಡಿದ್ರೆ. ಸ್ಪೆಷಲಿ ಇವತ್ತಿಂದನೇ ಅಂದರೆ ಮಾರ್ಚ್ 1ನೇ ತಾರೀಕಿಂದನೇ ಎಲ್ಲ ಫೋನ್ಸ್ಗಳ ಬೆಲೆ ಜಾಸ್ತಿ ಆಗ್ತಿದೆ. ಜಸ್ಟ್ ಸ್ಯಾಮ್ಸಂಗ್ ಅವರು ಅಷ್ಟೇ ಅಲ್ಲ ಆಯಿತಾ, ವಿವೋನವರು ಈ ಎಲ್ಲ ಟಿ ಸೀರೀಸ್ ಫೋನ್ಸ್ಗಳ ಮೇಲೆ ಬೆಲೆಗಳನ್ನ ಜಾಸ್ತಿ ಮಾಡಿದ್ರೆ, ಐಕೂನವ್ರು ಮಾಡಿದ್ದಾರೆ. ಇವನ್ ಇನ್ನು ಓಪೋನವ್ರು ಕೂಡ ತುಂಬ ಬಜೆಟಲ್ಲಿ ಎಲ್ಲ ಫೋನ್ಸ್ಗಳ ಬೆಲೆ 2000, 2500 ಈ ಫೋನ್ಸ್ಗಳ ಬೆಲೆನ ಜಾಸ್ತಿ ಮಾಡಿದ್ದಾರೆ. ಸದ್ಯಕ್ಕೆ ನೀವು ಏನಾದರೂ ಒಂದು ಹೊಸ ಫೋನ್ ಕೊಂಡ್ಕೊಳ್ಳೋ ಪ್ಲ್ಯಾನ್ ಇದ್ದೀರಪ್ಪ ಅಂತಂದರೆ ಫೆಬ್ರವರಿ ಮಂತಲ್ಲೇ ಕೊಂಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಈ ವಿಡಿಯೋ ಮಾಡೋಕ್ಕೆ ನಾವು ಸ್ವಲ್ಪ ಡಿಲೇ ಮಾಡಿದ್ವಿ, ಬಟ್ ಸ್ಟಿಲ್ ಇನ್ನೂ ಈ ಫ್ಲ್ಯಾಕ್ಸಿ ಫೋನ್ಸ್ಗಳು 40,000, 50,000, ಲಕ್ಷ ಬೆಲೆ ಬಂಥ ಫೋನ್ಸ್ಗಳ ಬೆಲೆ ಕೂಡ ತುಂಬ ಜಾಸ್ತಿ ಆಗಲಿದೆ. ಎಲ್ಲ ಬ್ರ್ಯಾಂಡ್ಸ್ಗಳು ಒಮ್ಮೆಗೊಮ್ಮೆಲೆ ಏನು ಸುದ್ದಿ ಆಗ್ತಿದೆ, ಎಲ್ಲ ಫೋನ್ಸ್ಗಳ ಬೆಲೆ ಜಾಸ್ತಿ ಆಗ್ತಿದೆ. ಎಲ್ಲರೂ ಇದರಲ್ಲಿ ಹೈಪ್ ಮಾಡಿಬಿಟ್ಟೇ ಫೋನ್ಸ್ಗಳನ್ನ ಬೆಲೆ ಜಾಸ್ತಿ ಮಾಡಿದ್ದಾರೆ. ಸ್ವಲ್ಪ ಅಲರ್ಟ್ ಆಗಿ ಬಿದ್ದುಬಿಟ್ಟು ನೀವು ಲ್ಯಾಪ್ಟಾಪ್ಸ್ಗಳ ಬೆಲೆ ಕೂಡ ಇನ್ನೂ ಜಾಸ್ತಿ ಆಗಲಿದೆ. ಲ್ಯಾಪ್ಟಾಪ್ಸ್ ಕೊಂಡ್ಕೊಳ್ಳೋರು ಕೂಡ ಯೋಚನೆ ಮಾಡಿ. ಇನ್ನು ಇದನ್ನ ಬಿಟ್ಟರೆ ಫೋನ್ಸ್ಗಳು ಕೂಡ ಬೆಲೆ ತುಂಬ ಜಾಸ್ತಿ ಆಗಲಿದೆ. ಸೊ ಈಗಲೇ ಕೊಂಡ್ಕೊಳ್ಳೋ ಪ್ಲ್ಯಾನ್ ಇದ್ರಪ್ಪ ಅಂದರೆ ಸ್ವಲ್ಪ ನೋಡಿ, ಆಫರ್ ಇರಬೇಕಾದ್ರೆ ಅಂಗಡಿ ಮಾಲೀಕನ ಫ್ರೆಂಡ್ಶಿಪ್ ಮಾಡಿಕೊಂಡು ಕಮ್ಮಿ ಬಜೆಟ್ಗೆ ಈಗಲೇ ಫೋನ್ ಪರ್ಚೇಸ್ ಮಾಡಿ. ಇಷ್ಟಲ್ಲಿ ನೆಕ್ಸ್ಟ್ ನ್ಯೂಸು ಆ್ಯಪಲ್ ಅವ್ರು ಇದಕ್ಕೆಲ್ಲ ಕಂಪ್ಲೀಟ್ಲಿ ಉಲ್ಟಾ ಆಗ್ತಿದ್ದಾರೆ ಆಯಿತಾ. ಸದ್ಯಕ್ಕೆ ನೀವು ಲ್ಯಾಪ್ಟಾಪ್ ಕೊಂಡ್ಕೊಳ್ಳೋ ಪ್ಲ್ಯಾನ್ ಇದ್ರಪ್ಪ ಅಂದರೆ ಸ್ವಲ್ಪ ವೇಟ್ ಮಾಡಿರಿ ಗುರು, ನಾವು ಎಂಟ್ರಿ ಕೊಡ್ತಿದ್ದೀವಿ ಅಂತ ಆ್ಯಪಲ್ ಅವ್ರು ಹೇಳ್ತಿದ್ದಾರೆ. ಆ್ಯಪಲ್ ಅವರು ಈ ಐಫೋನ್ ಇರುವಂಥ ಐಫೋನ್ 16 Pro Max ಅಥವಾ ಪ್ರೋ ಸೀರೀಸ್ ಇರುವಂಥ ಬಯಾನಿಕ್ A18 Pro ಚಿಪ್ಸೆಟನ್ನು ಲ್ಯಾಪ್ಟಾಪಲ್ಲಿ ಕೊಡಲಿದ್ದಾರಂತೆ. ಸೊ ಇದನ್ನೇನು ಕಾಮನ್ ಚಿಪ್ಸೆಟ್ ಅಂತ ಅಂದ್ಕೊಳ್ಬೇಡಿ ಆಯಿತಾ. ಇವ್ರದ್ದೇ ಆದ ಮೇನ್ ಲ್ಯಾಪ್ಟಾಪಲ್ಲಿರುವಂಥ M ಸೀರೀಸ್ನ ಚಿಪ್ಸೆಟ್ ನೋಡಿ, M1, M2, M3ಗಿಂತ ಕೂಡ ಎಫಿಷಿಯೆಂಟ್ ಇರುವಂಥ ಒಂದು ಚಿಪ್ಸೆಟ್ನ ಅಂಡರ್ 50Kನಲ್ಲಿ ಲೀಕ್ಸ್ಗಳ ಪ್ರಕಾರ ಈ ಒಂದು ಲ್ಯಾಪ್ಟಾಪ್ನ ಲಾಂಚ್ ಮಾಡಿದ್ದಾರೆ. ಇವನ್ ನಾವು ಆಫೀಸಲ್ಲಿ ಎಲ್ಲ ಲ್ಯಾಪ್ಟಾಪ್ಸ್ನ ಯೂಸ್ ಮಾಡ್ತಿದ್ವಿ, ಮ್ಯಾಕ್ ಯೂಸ್ ಮಾಡ್ತಿದ್ವಿ. ಸೊ ಕಂಪ್ಲೀಟ್ಲಿ ನಾವು ಆ್ಯಪಲ್ನ ಎಕೋಸಿಸ್ಟಮಿಂದನೇ ಎಡಿಟಿಂಗ್ ಎಲ್ಲ ಪ್ರೋ ಲೆವೆಲ್ ಅಪ್ಗ್ರೇಡ್ ಮಾಡ್ಕೊಂಡಿದ್ವಿ. ಬೆಂಕಿ ಲ್ಯಾಪ್ಟಾಪ್ಸ್ಗಳಿದೆ ಗುರು, ಮ್ಯಾಕು, ಏರು, ಪ್ರೋ, M2, M4 ಚಿಪ್ಸೆಟ್ನ. ಇವನ್ ನಾವು ಇದನ್ನು ಕೂಡ ಎಡಿಟಿಂಗ್ಗೆ M4 ಯೂಸ್ ಮಾಡ್ತಾ ಇದ್ವಿ. ಬೆಂಕಿ ಇದೆ. ನನಗೆ ಮ್ಯಾಕ್ ಜೊತೆ ನಾನು ತುಂಬ ಅಡಿಕ್ಟ್ ಆಗಿದ್ದೀನಿ ಆಯಿತಾ. ಸೊ ಹೀಗಾಗಿ ಆ್ಯಪಲ್ನ ಲ್ಯಾಪ್ಟಾಪ್ಸ್ಗಳು ಅಷ್ಟೊಂದು ಈಸಿ ಮತ್ತು ಬೇರೆ ಬೇರೆ ವಿಂಡೋಸ್ ಲ್ಯಾಪ್ಟಾಪ್ ಥರ ಚೀಪ್ ಮತ್ತು ಲೈಕ್ ನಿಮ್ಮ ಪರ್ಫಾರ್ಮೆನ್ಸಲ್ಲಿ ಬೆಟರ್ ಇರಲ್ಲ ಅಂತ ಅನ್ಕೊಳ್ಬೇಡಿ. ಅದರಲ್ಲಿ 16 Pro ಚಿಪ್ಸೆಟ್ ನಿಮ್ಗೆ ಕೊಡ್ತಿದ್ದಾರಪ್ಪ ಅಂದರೆ ಬೆಂಕಿ ವಿಚಾರ. ಬಾಕಿ 50,000 ರೂಪಾಯಿಗಳು ಬಂತಪ್ಪ ಅಂತಂದರೆ ಮಾರ್ಕೆಟಲ್ಲಿ ಈ ಲ್ಯಾಪ್ಟಾಪ್ಸ್ಗಳು ಬಂದ ತಕ್ಷಣ ಸಾಲ್ಡ್ ಆಗುತ್ತಪ್ಪ ಅಂತ ಅನಿಸುತ್ತೆ, ಗೊತ್ತಿಲ್ಲ. 50,000 ರೂಪಾಯಿಗೆ ಬಂದರೆ ಕ್ರೇಜಿ ಆಗಿರುತ್ತೆ. ಎರಡು ದಿವಸದಲ್ಲಿ ನೆಕ್ಸ್ಟ್ ಒಂದು ಶಾಕಿಂಗ್ ನ್ಯೂಸ್ ಇದೆ ಆಯಿತಾ. ಗೂಗಲ್ ಪ್ಲೇಸ್ಲಿರುವಂಥ ಟ್ರಸ್ಟೆಡ್ ಒಂದು ಅಪ್ಲಿಕೇಶನ್ ಇತ್ತು, ವಿಡಿಯೋ AI ಆರ್ಟ್ ಜನರೇಟ್ ಅಂತ. ಈ ಅಪ್ಲಿಕೇಶನ್ ಬರೋಬ್ಬರಿ 12 TB ಡೇಟಾನ ಹೊರಗೆ ಲೀಕ್ ಮಾಡಿದೆ. ಹತ್ತತ್ರ 15 ಲಕ್ಷಕ್ಕಿಂತ ಜಾಸ್ತಿ ಪ್ರೈವೇಟ್ ಫೋಟೋಸ್ಗಳಿತ್ತು ಮತ್ತು 4 ಲಕ್ಷಕ್ಕಿಂತ ಜಾಸ್ತಿ ವೀಡಿಯೋಸ್ಗಳನ್ನ ಕೂಡ ಹೊರಗೆ ಬಿಟ್ಟಿದೆ ಅಂತ. ನೀವಿಲ್ಲಿ KYC ಡೀಟೇಲ್ಸ್ಗಳನ್ನ ಆ್ಯಡ್ ಮಾಡಿಬಿಟ್ಟು ಲಾಗಿನ್ ಮಾಡಬೇಕಾಗಿತ್ತು. ಅಂದರೆ ಪರ್ಚೇಸ್ ಮಾಡಬೇಕಾದ್ರೆ ಪ್ರೋ ಸಬ್ಸ್ಕ್ರಿಪ್ಷನ್ಗೆ ಇದನ್ನೆಲ್ಲ ನೀವು ಕೊಡಲೇಬೇಕಾಗಿತ್ತು. ಕಾರ್ಡ್ಸು, ಡೀಟೇಲ್ಸು, ಪಾಸ್ವರ್ಡ್ಸ್ಗಳ ಜೊತೆಗೆ
ಬಗ್ಗೆ ಎಲ್ಲ ಡೇಟಾ ಹೊರಗೆ ಲೀಕ್ ಆಗಿದೆ. ಸೊ ಇದನ್ನು ಇವಾಗ ನೀವು ಪ್ಲೇಸ್ಟೋರ್ ನೋಡೋಕ್ಕಾಗಲ್ಲ, ಗೂಗಲ್ ಇದನ್ನು ಕಂಪ್ಲೀಟ್ಲಿ ರಿಮೂವ್ ಮಾಡಿದೆ. ಆದರೆ ಏನು ಪ್ರಯೋಜನ? ನಾವು ಪ್ಲೇಸ್ಟೋರಿಂದ ನಂಬಿಟ್ಟು ಯಾವುದೇ ಅಪ್ಲಿಕೇಶನ್ಸಲ್ಲಿ ಡೇಟಾ ಎಲ್ಲ ಕೊಡ್ತಾ ಇದ್ವಿ. ಪ್ಲೇಸ್ಟೋರಲ್ಲಿ ಇರುವಂಥ ಅಪ್ಲಿಕೇಶನ್ಸ್ಗಳೇ ಈ ಲೆವೆಲ್ಗೆ ಸ್ಕ್ಯಾಮ್ ಆಗ್ತಿದೆಯಪ್ಪ ಅಂದರೆ ಇನ್ನು ನಾವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಜಸ್ಟ್ ಗೂಗಲಿಂದ ಡೌನ್ಲೋಡ್ ಕೂಡ ಮಾಡ್ಕೋತೀವಿ ನೋಡಿ, ಅವು ಎಷ್ಟರ ಮಟ್ಟಿಗೆ ಸೇಫ್ಟಿಯಾಗಿ ನೋಡ್ಕೋಬೋದು ನೀವು. ಸೊ ನಾವು ಕೆಲವೊಂದು ಟೈಮ್ ಈ ಅಪ್ಲಿಕೇಶನ್ಸ್ಗಳನ್ನ ಸಜೆಸ್ಟ್ ಮಾಡಿದ್ದೀವಿ ಟಿ ವಿ ಸಲುವಾಗೆಲ್ಲ, ಬಟ್ ಸೇಫರ್ ಸೈಡ್ ನೋಡಿಕೊಂಡು ನಾವಿಂಥ ಅಪ್ಲಿಕೇಶನ್ಸ್ಗಳನ್ನ ಯೂಸ್ ಮಾಡದೇ ಇದ್ರೇ ಬೆಸ್ಟ್ ಅನ್ಸುತ್ತೆ. ಈ ಡಿಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಅಂದರೆ ಈ ಸದ್ಯದಲ್ಲಿ ಏನೆಲ್ಲ ಅಪ್ಕಮಿಂಗ್ ಸ್ಮಾರ್ಟ್ ಫೋನ್ಸ್ಗಳು ಲಾಂಚ್ ಆಗ್ತಿದೆ, ಲೀಕ್ಸ್ಗಳು ಬರ್ತಿದೆಯಪ್ಪ ಅಂತ ನೋಡೋದಾದ್ರೆ ಮೊದಲಾಗಿ AI ಪ್ಲಸ್ ಅವರು ನೋವಾ ಅಂತ ಒಂದು ಹೊಸ ಫೋನ್ ಲಾಂಚ್ ಮಾಡಿದ್ದಾರೆ. ಈಗ ಆಲ್ರೆಡಿ ಮಾರ್ಕೆಟ್ಲಿ ಇರೋದು ಫೋಲ್ಡ್ ಫೋನ್ ಕೂಡ ಒಂದು ಬರಲಿದೆ ಅಂತ, ಗೊತ್ತಿಲ್ಲ ಯಾವಾಗ ಬರುತ್ತಪ್ಪ ಅಂತ. ಇನ್ನು ಮೋಟೋ ಎಡ್ಜ್ 70 ಫೀಸನ್ ಕೂಡ ಸದ್ಯದಲ್ಲಿ 6 ಮಾರ್ಚ್ ಲಾಂಚ್ ಆಗ್ತಿದೆ. ಈ ಫೋನ್ ಆಲ್ರೆಡಿ ನಮ್ಮ ಹತ್ರ ಬಂದಿದೆ, ಟೆಸ್ಟ್ ಕೂಡ ಮಾಡ್ತಾ ಇದ್ವಿ. 6ನೇ ತಾರೀಕು ಇದ್ರ ಬಗ್ಗೆ ವಿಡಿಯೋ ನೋಡೋಕೆ ಸಿಗುತ್ತೆ. ಇದನ್ನ ಬಿಟ್ಟರೆ ವಿವೋ T5X ಕೂಡ BI ಸರ್ಟಿಫೈಡ್ ಇದೆ ಆಯಿತಾ. ಇದು ಕೂಡ ನೆಕ್ಸ್ಟ್ ಒಂದು ವೀಕ್ ಅಥವಾ 2 ವೀಕ್ ಒಳಗೆ ಭಾರತದಲ್ಲಿ ಬರ್ಬೋದು. ಬಾಕಿ ರಿಯಲ್ಮಿ C100 5G ಅಂತ ಕೂಡ ಒಂದು ಫೋನ್ ಲಿಸ್ಟ್ ಆಗಿದೆ. ಇದನ್ನ ಕೂಡ ಆಫೀಷಿಯಲ್ ಆಗಿ ಅಮೆಝಾನ್ ಲಿಸ್ಟ್ ಆಗೋದನ್ನು ನೋಡ್ತಾ ಇದ್ವಿ. ನೋಡೋಣ ಬಾಕಿ ಈ ಫೋನ್ಸ್ಗಳಲ್ಲಿ ಯಾವುದೆಲ್ಲ ಆಗುತ್ತೆ ಅದನ್ನು ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಇವಷ್ಟು ಇವತ್ತಿನ ಟೆಕ್ ನ್ಯೂಸಸ್ಗಳಾಗಿತ್ತು. ಇನ್ನು AI ಜಗತ್ತಲ್ಲಿ ಏನೆಲ್ಲ ಆಗ್ತಿದೆಯಪ್ಪ ಅಂತಂದರೆ ನಿಜವಾಗ್ಲೂ ತುಂಬ ಇಂಟ್ರೆಸ್ಟಿಂಗ್ ಸುದ್ದಿಗಳಿದೆ. ಲಿಸ್ಟಲ್ಲಿ ಮೊದಲನೇ ನ್ಯೂಸ್ ಬರುತ್ತೆ, ಅಮೂಲ್ನವರು ಒಂದು ಹೊಸ AI ಟೂಲನ್ನು ಲಾಂಚ್ ಮಾಡ್ತಿದ್ದಾರೆ. ಸೊ ಈ AI ಟೂಲ್ ಸ್ಪೆಷಲಿ 36 ಲಕ್ಷಕ್ಕಿಂತ ಜಾಸ್ತಿ ಫಾರ್ಮರ್ಸ್ ಜೊತೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇವರ 50 ವರ್ಷದ ಇರುವಂಥ ಎಕ್ಸ್ಪೀರಿಯನ್ಸ್ ಡೇಟಾನ ತಿಳ್ಕೊಂಡು ತುಂಬ ರಿಸರ್ಚ್ ಮಾಡಿಬಿಟ್ಟು ಸ್ಯಾಟಲೈಟ್ ಥ್ರೂ ಎಲ್ಲ ಇದನ್ನು ಟೆಸ್ಟ್ ಮಾಡಿಬಿಟ್ಟು ಈ ಆ್ಯಪ್ ಅಥವಾ ಈ ಒಂದು ಟೂಲನ್ನು ಆಫೀಷಿಯಲ್ ಆಗಿ ಅಮೂಲ್ ಅವರು ಲಾಂಚ್ ಮಾಡಿದ್ದಾರೆ. ಸ್ಪೆಷಲಿ ಸದ್ಯಕ್ಕೆ ಗುಜರಾತದಲ್ಲಿ ಮಾತ್ರ ನೋಡೋಕೆ ಸಿಗ್ತಿದೆ. ಇನ್ನು 20ಕ್ಕಿಂತ ಜಾಸ್ತಿ ಬೇರೆ ಬೇರೆ ಲ್ಯಾಂಗ್ವೇಜ್ಗಳೊಂದಿಗೆ ಇದು ನಮ್ಮ ಕರ್ನಾಟಕದಲ್ಲಿ ಕೂಡ ಸದ್ಯದಲ್ಲಿ ಬರಲಿದೆ ಅಂತೆ. ಇಷ್ಟೇ ಅಲ್ಲದೆ ನಿಮ್ಮ ಹತ್ರ ಈ ಆಂಡ್ರಾಯ್ಡ್ ಸ್ಮಾರ್ಟ್ ಫೋನೇ ಬೇಕಂತ ಏನಿಲ್ಲ, ಇವ್ರದ್ದೇ ಅದೊಂದು AI ಅಸಿಸ್ಟ್ ಕೂಡ ಇದೆ. ಜಸ್ಟ್ ಅದಕ್ಕೆ ನಾರ್ಮಲ್ ಈ ಕೀಪ್ಯಾಡ್ ಫೋನಿಂದ ಕೂಡ ಕಾಲ್ ಮಾಡಿ ಈ ಎಮ್ಮೆಗಳು ಅಥವಾ ಆಕಳುಗಳ ಡಿಸೀಸ್ಗಳು ಏನೆಲ್ಲ ಇದೆ, ವೆದರ್ ಡೀಟೇಲ್ಸ್ ತಿಳ್ಕೊಬೋದು. ಇನ್ನಿತರ ತುಂಬ ಬೇರೆ ಬೇರೆ ಡೀಟೇಲ್ಸ್ಗಳನ್ನ ಕೊಡುತ್ತಂತೆ. ಒಟ್ಟಿನಲ್ಲಿ ಅಮೂಲ್ ಅವರು ಟೆಕ್ಕಲ್ಲಿ ಮಾತ್ರ AI ಇಲ್ಲ ಆಯಿತಾ, ನಾವು ಫಾರ್ಮಿಂಗಲ್ಲಿ ಕೂಡ AI ತರ್ತಿದ್ದೀವಿ ಅಂತ ಒಂದು ಸ್ಟೆಪ್ ಮುಂದೆ ಹೋಗ್ತಿದ್ದಾರೆ. ಇಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಮಾಸ್ಟರ್ ಕಾರ್ಡ್ AI ಪೇಮೆಂಟ್ಸ್ ಕಡೆಯಿಂದ. ಸೊ ಇನ್ಮೇಲೆ ನೀವು ಫ್ಲಿಪ್ಕಾರ್ಟು, ಅಮೆಝಾನು ಇಲ್ಲೆಲ್ಲ ಶಾಪ್ ಮಾಡಬೇಕಾದ್ರೆ ನೀವು OTP ಕಾರ್ಡು ಡೀಟೇಲ್ಸ್ಗಳು ಇದನ್ನೆಲ್ಲ ಆ್ಯಡ್ ಮಾಡೋ ಅವಶ್ಯಕತೆನೇ ಇಲ್ಲ. ರೀಸೆಂಟ್ಲಿನೇ AI ಇಂಪ್ಯಾಕ್ಟ್ ಸಬ್ಮಿಟಲ್ಲಿ ಇದನ್ನು ಆಫೀಷಿಯಲ್ ಆಗಿ ಟೆಸ್ಟ್ ಕೂಡ ಮಾಡಲಾಗಿತ್ತು. ಜಸ್ಟ್ ನೀವು ಈ ಮಾಸ್ಟರ್ ಕಾರ್ಡ್ ಇರುವಂಥ ಒಂದು ಸ್ಪೆಷಲ್ AI ಟೂಲ್ ಲಾಂಚ್ ಮಾಡಿದ್ರೆ ಏಜೆಂಟ್ ಲೆಡ್ ಕಾಮರ್ಸ್ ಅಂತ. ಸೊ ಈ ಟೂಲ್ಗೆ ಜಸ್ಟ್ ನೀವು ಮೆಸೇಜ್ ಮಾಡಿಬಿಟ್ಟು ನನಗೊಂದು ₹1000 ಬಜೆಟಲ್ಲಿ ಒಂದು ಬೆಸ್ಟ್ ಅಂಗಿ ಬೇಕಾಗಿತ್ತಪ್ಪ ಅಂತ ನೀವು ಹೇಳಿದ್ರೆ ಅದೇ ರಿಸರ್ಚ್ ಮಾಡುತ್ತೆ, ಬೆಸ್ಟ್ ಕ್ವಾಲಿಟಿ ಹುಡುಕುತ್ತೆ. ನಿಮ್ಮ ರಿಸರ್ಚ್ ಪ್ರಕಾರ ಎಲ್ಲ ಡೀಪಾಗಿ ರಿಸರ್ಚ್ ಮಾಡಿಬಿಟ್ಟು ಕೂಪನು, ಕೋಡ್ಸು, ಡಿಸ್ಕೌಂಟ್ಸನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಆಟೋ ಪೇಮೆಂಟ್ ಮಾಡುತ್ತೆ. ನೀವು ಇಲ್ಲಿ OTP ಕೊಡಬೇಕಾಗಿಲ್ಲ, ಕಾರ್ಡ್ ಡೀಟೇಲ್ಸ್ ಹೇಳಬೇಕಾಗಿಲ್ಲ. ಒಂದು ಟೈಮ್ ಅದಕ್ಕೆ ಸೆಟಪ್ ಮಾಡಿದ್ರೆ ಆಯಿತು, ಆಟೋಮೆಟಿಕ್ಲಿ ಪೇಮೆಂಟ್ ಮಾಡುತ್ತೆ. ಬಟ್ ಸದ್ಯಕ್ಕಿದು ರೆಸ್ಟ್ರಿಕ್ಟೆಡ್ ಇರೋದ್ರಿಂದ ಇದನ್ನ ನಮ್ಮ ಭಾರತ ಗೌರ್ಮೆಂಟ್ RBI ಯಾವಾಗ ಇದಕ್ಕೆ ಅಪ್ರೂವಲ್ ಕೊಡುತ್ತೆ ನೋಡಿ, ಆವಾಗಿಂದ ಇದು ಸ್ಟಾರ್ಟ್ ಆಗ್ಬೋದು. ಹಾಗಾದರೆ ನಿಮ್ಗೆ ಏನು ಅನಿಸುತ್ತೆ? ನಿಮಗೂ ಈ ಆಫರ್ ಅಥವಾ ಈ ಟೂಲ್ ಸಿಕ್ತು, ನೀವು ಆರ್ಡರ್ ಮಾಡ್ತೀರಾ? ನಿಮ್ಮ ಕಾರ್ಡ್ ಆಕ್ಸೆಸ್ ಎಲ್ಲ ಕೊಡ್ತೀರಾ AIಗೆ? ಡೆಫಿನೆಟ್ ಆಗಡೆ ಕಮೆಂಟ್ ಮಾಡಿ. ಡಿಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಚಾಟ್ GPT ನವರು ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಅಪ್ಡೇಟ್ ತೊಗೊಂಡು ಬರ್ತಿದ್ದಾರೆ. ಸೊ ಅದು ನಾಟಿ ಚಾಟ್ಸ್ ಅಂತ, ಹತ್ತಿರ 18 ವರ್ಷ ಮೇಲ್ಪಟ್ಟವರಿಗೆ ಈ ಒಂದು ಸ್ಪೆಷಲ್ ಟೂಲ್ ಅಥವಾ ಫೀಚರ್ ಸಿಗಲಿದೆ. ಕೇಳೋಕ್ಕೆ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಸ್ಯಾಮ್ ಅಲ್ಟ್ಮ್ಯಾನ್ ಅವ್ರು ಹೇಳಿದ ಪ್ರಕಾರ 18 ವರ್ಷ ಮೇಲ್ಪಟ್ಟಿರುವಂಥವ್ರಿಗೆ ಚಾಟ್ GPTನಲ್ಲಿ ನೆಕ್ಸ್ಟ್ 1 or 2 ಮಂತ್ಸ್ ಒಳಗಡೆ ಒಂದು ಸ್ಪೆಷಲ್ ಸೆಟ್ಟಿಂಗ್ ಸಿಗುತ್ತೆ. ಅದನ್ನು ನೀವು ಎನೇಬಲ್ ಮಾಡಿಕೊಂಡ್ರೆ ನಿಮಗೆ ನಾಟಿ ಚಾಟ್ ಅಂತ ಸಿಗುತ್ತೆ. ಇದನ್ನ ನಾನು ಜಾಸ್ತಿ ಡೀಪ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡಲ್ಲ. ನಾಟಿ ಚಾಟ್ಸು, ಹಾಟ್ ಚಾಟ್ಸ್ ಅಂದರೆ ನೀವು ಆಲ್ರೆಡಿ ತಿಳ್ಕೊಂಡಿರ್ಬೋದು. ಎಸ್, ಇದು ಯಾವ ರೀತಿಯಾಗಿದೆಯಪ್ಪ ಅಂತ ನಾವು ನೋಡೋಕ್ಕೆ, ಟೆಸ್ಟ್ ಮಾಡೋಕ್ಕೆ ಎಕ್ಸೈಟೆಡ್ ಇದ್ದೀನಿ. ಬಟ್ ಇನ್ನೂ 2 ತಿಂಗಳ ವೇಟ್ ಮಾಡಬೇಕು. ಮತ್ತು ಇದು ಲೈಕ್ ಚಾಟ್ GPT ಇಷ್ಟೊಂದು ಸ್ಮಾರ್ಟಾಗೆಲ್ಲ ಆನ್ಸರ್ ಕೊಡ್ತಿದ್ದೀವಿ, ನಾವು ದಿನನಿತ್ಯ ಅದನ್ನೇ ಯೂಸ್ ಮಾಡ್ತಿದ್ದೀವಿ, ಅದರಿಂದನೇ ಸೊಲ್ಯೂಷನ್ ತೊಗೊಳ್ತಿದ್ದೀವಿ ಅಂದಮೇಲೆ ಈ ನಾಟಿ ಚಾಟೆಲ್ಲ ಯಾವ ಲೆಕ್ಕಕ್ಕೆ ಇರ್ಬೋದಪ್ಪ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ, ಈ 1-1.5 ತಿಂಗಳಲ್ಲಿ ಬರಲಿದೆ. ಬಟ್ 18 ವರ್ಷ ಮೇಲ್ಪಟ್ಟವ್ರಿಗೆ ಮಾತ್ರ ಇದೆ. ಇಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಅರ್ದುನಿಯೋ ಮತ್ತು ಕಾಲ್ಕಾಮ್ ಅವ್ರು ಸೇರಿ ಈ ಗೆಟ್ ಸೆಟ್ ಲರ್ನ್ ಅನ್ನೋ ಒಂದು ಕಂಪ್ನಿ ಜೊತೆ ಸೇರಿ ಒಂದು ದೊಡ್ಡ ಮೆಗಾ ಕೊಲಾಬ್ರೇಷನ್ನೇ ಮಾಡ್ಕೊಂಡಿದ್ದಾರೆ ಆಯಿತಾ. ಸ್ಪೆಷಲಿ ಸ್ಟೂಡೆಂಟ್ಸ್ಗಳಿಗೆ ಈ ಫಸ್ಟ್ ಸ್ಟ್ಯಾಂಡರ್ಡ್ ಹಿಡ್ಕೊಂಡು 12th ಸ್ಟ್ಯಾಂಡರ್ಡ್ ತನಕ ಏನು ಸ್ಟೂಡೆಂಟ್ಸ್ಗಳಿದ್ದಾರೆ ಇವರಿಗೆ AI ರೋಬೋಟಿಕ್ಸನ್ನೆಲ್ಲ ಕಲಿಸೋ ಹಾಗೆ, ಲೈಕ್ ಜಸ್ಟ್ ಇಂಟರ್ನೆಟ್ ಅಷ್ಟೇ ಅಲ್ಲ, ಇಂಟರ್ನೆಟ್ ಇಲ್ಲದೇ ಇರುವಂಥ ಜಾಗದಲ್ಲಿ ಕೂಡ ಈ AI ಫ್ರೀ ಟೂಲ್ಸ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ರೋಬೋಟಿಕ್ಸು ಹೇಗೆ ಜನ್ರೇಟ್ ಆಗುತ್ತೆ, ಏನು ಇದರ ಪ್ರೊಸೆಸ್ನೆಲ್ಲ ಕಂಪ್ಲೀಟ್ಲಿ ಸ್ಕೂಲ್ಸಲ್ಲಿ ಲ್ಯಾಬ್ಸ್ಗಳ ಮುಖಾಂತರ ಕಲಿಸುವಂಥ ಒಂದು ಹೊಸ ಸೆಟಪ್ಪನ್ನು ಬಿಲ್ಡ್ ಮಾಡ್ತಿದ್ದಾರೆ. ಈಗ ಆಲ್ರೆಡಿ ನಮ್ಮ ಭಾರತ ಗೌರ್ಮೆಂಟ್ ATL ಅಂದರೆ ಅಟಲ್ ಟೈಂಕಿಂಗ್ ಲ್ಯಾಬ್ಸ್ ಅನ್ನುವಂಥ ಏನೋ ಒಂದು
ಟೂಲ್ಸ್ಗಳನ್ನೆಲ್ಲ ಯೂಸ್ ಮಾಡಿಬಿಟ್ಟು ಇವರದೇ ಆದ ಹೊಸ ಕೋರ್ಸಸ್ನಲ್ಲಿ ಹೋಗ್ಬಿಟ್ಟು ಸರ್ಟಿಫಿಕೇಟ್ನ ಕೂಡ ಡೆಫಿನೆಟ್ಲಿ ಜನಕ್ಕೆ ಕೊಡ್ತಾ ಇದ್ದಾರೆ. ಸೊ ಇದೊಂದು ಲೆವೆಲ್ಗೆ ಅಪ್ಗ್ರೇಡ್ ಆಗ್ತಿದೆ. ಸೊ ಇಂಥ ಒಂದು ನ್ಯೂಸ್ಗಳನ್ನ ಕೇಳಿದಾಗ ಖುಷಿ ಆಗುತ್ತೆ. ನಮ್ಮ ಟೈಮಲ್ಲಿದ್ರೂ ನಮ್ಗೆ ಏನು ಕಲಿಯೋಕ್ಕೆ ಸಿಗಲಿಲ್ಲ, ಇಂಥ ಫೀಚರ್ಸ್ಗಳು ಏನು ಆ್ಯಡ್ ಮಾಡಿರಲಿಲ್ಲ. ಇವಾಗ ಕಂಟೆಂಟ್ ಕ್ರಿಯೇಷನ್ ಲ್ಯಾಬ್ಸ್ಗಳು ಬರಲಿದೆ ಅಂತೆ, AI ರೋಬೋಟಿಕ್ ಕ್ಲಾಸ್ಗಳು ಬರಲಿದೆ ಅಂತೆ. ಕೇಳೋಕ್ಕೆ ಖುಷಿ ಆಗ್ತಿದೆ. ನಮ್ಮ ಮಕ್ಕಳಾದರೂ ಇದನ್ನು ಕಲಿತು ಉದ್ಧಾರ ಆಗಲಿ, AI ಜೊತೆ ಲೈಕ್ ಅವರು AI ಥರ ಕೆಲಸ ಮಾಡಲಿಯಪ್ಪ ಅನ್ನೋದೇ ನಮ್ಮ ಉದ್ದೇಶ. ಬಾಕಿ ನೀವು ನ್ಯೂಸಲ್ಲಿ ನೋಡ್ತಿದ್ರೆ ನಿಮಗೆ ಇದ್ರ ಬಗ್ಗೆ ಒಪಿನಿಯನ್ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಇಡಿಸ್ದಲ್ಲಿ ನೆಕ್ಸ್ಟ್ ನ್ಯೂಸ್ ಕೂಡ ಮತ್ತೆ ChatGPT ಕಡೆಯಿಂದನೇ ಬರ್ತಿದೆ ಆಯಿತಾ. OpenAI ಅವರು ನಾಟಿ ಚಾರ್ಟ್ಸ್ ಎಲ್ಲ ಕೊಟ್ಬಿಟ್ಟು ಇನ್ನು ಫಾಲೋವರ್ಸು ಮತ್ತು ಯೂಸರ್ಸು, ಆ್ಯಕ್ಟಿವ್ ಯೂಸರ್ಸು ಡೌನ್ಲೋಡ್ಸ್ಗಳನ್ನ ಜಾಸ್ತಿ ಮಾಡ್ಕೊಳ್ಳೋದ್ರ ಜೊತೆಗೆ ನ್ಯೂಸಲ್ಲಿ ಏನು ಹೈಲೈಟ್ ಆಗ್ತಿದೆಯಪ್ಪ ಅಂದರೆ 900 ಮಿಲಿಯನ್ಗಿಂತ ಜಾಸ್ತಿ ಆ್ಯಕ್ಟಿವ್ ಯೂಸರ್ಸ್ನ ಪ್ರತಿ ವೀಕ್ಲಿ ChatGPT ಅವ್ರು ನೋಡ್ತಿದ್ದಾರಂತೆ. ಇನ್ನು 900 9,000 ಹತ್ತದರ ಆದರೂ ಆಗ್ಬೋದು ನಾಟಿ ಚಾರ್ಟ್ಸ್. ಇಂಥ ಟೂಲ್ಸ್ಗಳನ್ನ ಏನು ಸ್ಪೆಷಲಾಗಿ ಬಿಡ್ತಿದ್ದೀರಪ್ಪ ಅಂದರೆ ಇಲ್ಲಿ ಮೇನ್ ಕ್ರೇಜಿ ಥಿಂಕ್ ಏನಪ್ಪ ಅಂದರೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಈ ಬೇರೆ ಬೇರೆ ಏನು ಸೋಷಿಯಲ್ ಮೀಡಿಯಾ, ವಾಟ್ಸಪ್ಪೆಲ್ಲ ನೋಡ್ಕೊಂಡಿದ್ವಿ. ಸೊ ಇವರು ಕೂಡ ಇಷ್ಟು ಫಾಸ್ಟಾಗಿ ಗ್ರೌತ್ ಆಗಿರಲಿಲ್ಲ. ಆ ರೇಂಜಿಗೆ ಇವರು OpenAI ಅವರು ಮೂವ್ ಆಗ್ತಿದ್ದಾರೆ. ಅಂದರೆ ಇದೊಂಥರ ಯೋಚನೆ ಮಾಡುವಂಥ ಲೆಕ್ಕಕ್ಕೆ ಹೋಗಿದೆ ಆಯಿತಾ. ಸೊ OpenAI ತುಂಬ ಸ್ಮಾರ್ಟಿ ಬಿಲ್ಡ್ ಮಾಡ್ತಿದ್ದಾರೆ. ಮತ್ತು ಇವ್ರ ಹತ್ರ ಜಾಸ್ತಿ ಎಂಪ್ಲಾಯ್ ಕೂಡ ಇಲ್ಲ ಆಯಿತಾ. ಜಸ್ಟ್ 10,000 ಎಂಪ್ಲಾಯೀಸ್ ಹಿಡ್ಕೊಂಡು ಎಷ್ಟು ದೊಡ್ಡ ಬಿಲಿಯನ್ ಕಂಪ್ನಿ ನಡೆಸ್ತಿದ್ದಾರೆ. ಈಸಿ ವಿಚಾರ ಅಲ್ಲ ಆಯಿತಾ. OpenAI ತುಂಬ ಸ್ಮಾರ್ಟ್ಲಿ ಮೂವ್ ಆಗ್ತಿದೆ. ಇನ್ನೂ ಸ್ವಲ್ಪ ಫಂಡಿಂಗ್ ಎಲ್ಲ ಜಾಸ್ತಿ ಮಾಡಿಬಿಟ್ಟು ಆಲ್ರೆಡಿ ತುಂಬ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕ್ಬಿಟ್ಟು ಚಿಪ್ಸೆಟ್ನೆಲ್ಲ ಕೂಡ ಖರೀದಿ ಮಾಡ್ತಿದ್ದಾರೆ. ಇಡಿಸ್ದಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಮೆಟಾ ಮತ್ತು ಗೂಗಲ್ ಕಡೆಯಿಂದ ಒಂದು multi-billion ಹೊಸ ದೊಡ್ಡ ಡೀಲ್ ಆಗಿದೆ ಆಯಿತಾ. ಸ್ಪೆಷಲಿ ಮೆಟಾನವರು ಇಂಥ ಏನೋ ಕಿತಾಪತಿಗಳನ್ನ ಮಾಡ್ತಾನೆ ಇರ್ತಾರೆ. ಸೊ NVIDIAನವರು ಏನೊಂದು ಹೊಸ AI ಚಿಪ್ನ ಇವರು ಬಿಲ್ಡ್ ಮಾಡೋಕ್ಕೆ ಮುಂದಾದ್ರು ನೋಡಿ. ಇದನ್ನೆಲ್ಲ ನೋಡಿಬಿಟ್ಟು ಇವರು ಮೆಟಾದವರು ಸ್ಪೆಷಲಿ ಗೂಗಲ್ ಕಡೆಯಿಂದ ಈ AI ಚಿಪ್ಸ್ಗಳನ್ನು ರೆಂಟ್ ಮೇಲೆ ತೊಗೊಳ್ಳಿದ್ದಾರೆ ಅಂತ. ಎಷ್ಟೋ $1 ಬಿಲಿಯನ್ ಡೀಲ್ ಆಗಿದೆ. ಇದರಿಂದ ಮೆಟಾನವ್ರ ಪ್ರಕಾರ ಮತ್ತು ಕೆಲವೊಂದು ರಿಸರ್ಚ್ಗಳ ಪ್ರಕಾರ NVIDIA ಮೇಲೆ ಇದು ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಇಲ್ಲಿ ಇವರು ಲಾಸಸ್ನ ಕೂಡ ಅನುಭವಿಸೋದು ಅಂತ ಹೇಳ್ತಿದ್ದಾರೆ. ಬಟ್ ಎಷ್ಟೋ ಸಾವಿರಾರು ಕಂಪ್ನಿಗಳು ಎಷ್ಟೋ $1 ಬಿಲಿಯನ್ ದುಡ್ಡು ಕೊಟ್ಟು ಈಗ ಆಲ್ರೆಡಿ ನಮ್ಗೆ ಚಿಪ್ಸೆಟ್ ಕೊಡಿ ಅಂತ ಇವ್ರನ್ನ ಟಾಪಲ್ಲಿ ಕೂಡಿಸ್ಕೊಂಡಿದ್ದಾರೆ. ಬಟ್ ಮೆಟಾ ಹಿಂಗೆ ಹೇಳುತ್ತೆ ಇವ್ರಿಗೆ ಲಾಸಸ್ ಆಗತ್ತಪ್ಪ ಅಂತ. ಆ್ಯಕ್ಚುಲಾಗಿ ಇದರಿಂದ್ರೂ ಸೀಕ್ರೆಟ್ಗಳು ಏನಿದೆ ಗೊತ್ತಿಲ್ಲ. ಬಟ್ ಮೆಟಾ ಏನೋ ಮೂವ್ಮೆಂಟ್ ಮಾಡೋಕ್ಕೆ, ಮಾರ್ಕೆಟ್ ಸರ್ವ್ ಆಗೋಕ್ಕೆ ಎಲ್ಲ ಇವ್ರ ಹತ್ರ ಡೇಟಾ ಏನೋ ತುಂಬ ಇದೆ. ಬಟ್ ಇವ್ರ ಹತ್ರ ಆ ಪವರ್ ಕಾಣಿಸ್ತಿಲ್ಲ. ಸೊ AI ಚಿಪ್ಸೆಟ್ಟು ಅದು ಇದು ಅಂತ ಸ್ವಲ್ಪ ಇವರು ಮಾರ್ಕೆಟಲ್ಲಿ ಮೂವ್ ಆದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ OpenAIನವರು ಬೇರೆ ಬೇರೆ AI ಟೂಲ್ಸ್ಗಳು ಈ ಸೋಷಿಯಲ್ ಮೀಡಿಯಾ ಅನ್ನೋದನ್ನೇ ಕೊಂದಾಕ್ಬಿಡ್ತಾರೆ. ಸೊ ಸೂನ್ ಈ ದಿನಗಳು ಕೂಡ ತುಂಬ ಹತ್ತಿರ ಇದೆ ಆಯಿತಾ. ಎಲ್ಲ ಕೆಲಸಗಳು ಸದ್ಯದಲ್ಲೇ ಹೋಗಲಿವೆ. ನಾವು ವಿಡಿಯೋ ಮಾಡೋಕ್ಕೆ ಇನ್ನೊಂದು ವರ್ಷ 6 ತಿಂಗಳು ಕಾಣಿಸ್ಬೋದು. ಅಲ್ಲಿಂದ ಮುಂದೆ ಏನಾಗುತ್ತೆ ಯಾರಿಗೂ ಗೆಸ್ ಮಾಡೋಕ್ಕಾಗ್ತಿಲ್ಲ. ಆ ಸ್ಪೀಡಲ್ಲಿ ಸುನಾಮಿಗಳು ಕೂಡ ಬರ್ತಿದೆ. ಅದು ನಮ್ಮ ಜನಕ್ಕೆ ಗೊತ್ತಾದರೂ ನಾವು ಸದ್ಯಕ್ಕೆ ಏನು ಮಾಡೋಕ್ಕಾಗ್ತಿಲ್ಲ. ಇಡಿಸ್ದಲ್ಲಿ ಕೊನೆಯ ನ್ಯೂಸ್ ಇದೆ. ಬಟ್ ತುಂಬ ಇಂಟ್ರೆಸ್ಟಿಂಗ್ ಇದೆ ಮತ್ತು ಜನರಿಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಕೂಡ ಇದೆ. ನಾನು ಮಾತಾಡ್ತಾ ಇರೋದು ಗೂಗಲ್ ಅವರು ನ್ಯಾನೋ ಬನಾನಾ 2 ಅಂತ ಒಂದು ಹೊಸ ಅಪ್ಡೇಟ್ನ ಬಿಟ್ಟಿದ್ದಾರೆ. ಸೊ ಈ ನ್ಯಾನೋ ಬನಾನಾ 2 ಏನಿದೆ, ಈ ನ್ಯಾನೋ ಬನಾನಾ 1ಗಿಂತ 2 ತುಂಬ ಅಪ್ಗ್ರೇಡ್ ಆಗಿದೆ. ಒಂದು ನಿಮಗೆ ಎಲ್ಲ 4K ರಿಯಲಿಸ್ಟಿಕ್ ಇಮೇಜಸ್ಗಳನ್ನ ತುಂಬ ಸೂಪರ್ ಫಾಸ್ಟಾಗಿ ಜನರೇಟ್ ಮಾಡಿಕೊಡುತ್ತೆ. ಎವನ್ ನಿಮ್ಮ ಫೇಸ್ ಏನಿದೆ, ಒನ್ ಟೈಮ್ ನೀವು ಫೇಸ್ನ ಆ್ಯಡ್ ಮಾಡಿದ್ರೆ ಸಾಕು, ಅದು ಫೇಸಸ್ನ ಚೇಂಜ್ ಮಾಡಲ್ಲ. ಎಕ್ಸಾಕ್ಟ್ಲಿ ನಿಮ್ಮ ಫೇಸ್ ಏನಿದೆ ಅದನ್ನೇ ನೀವು ಮಲ್ಟಿಪಲ್ ಬೇರೆ ಬೇರೆ ಪೋಸಸಲ್ಲಿ ಕೂಡ ಚೂಸ್ ಮಾಡಿಕೊಂಡು ತೊಗೊಳ್ಬಹುದು. ಮತ್ತು ಇಷ್ಟು ದಿವಸ ಕೆಲವೊಂದು ಟೈಮ್ ಮುಂಚೆ ತುಂಬ ಕನ್ನಡ, ಹಿಂದಿ ಲ್ಯಾಂಗ್ವೇಜ್ನ ಕರೆಕ್ಟಾಗಿ ಬರೀತಿರಲಿಲ್ಲ ಜೆಮಿನೈ. ಬಟ್ ಇವಾಗ ಸ್ವಲ್ಪ ಅಪ್ಗ್ರೇಡ್ ಆಗಿದೆ. ಬಟ್ ಇದನ್ನು ಇನ್ನೂ ಫಿಕ್ಸ್ ಮಾಡಿಬಿಟ್ಟು ಆ್ಯಕ್ಯುರೇಟ್ಲಿ ನೀವು ಏನು ಹೇಳ್ತೀರ ಅದೇ ಕನ್ನಡ ವರ್ಡ್ಸ್ನ ಕೊಡುತ್ತೆ. ಮತ್ತೊಂದು ಮೇನ್ ಅಪ್ಡೇಟ್ ಏನಪ್ಪ ಅಂದರೆ, ನೀವು ಯಾವುದೇ ಇಮೇಜ್ ಜನರೇಟ್ ಎಲ್ಲ ಮಾಡೋಕ್ಕೆ ಹೇಳ್ತಿದ್ದೀರಪ್ಪ ಅಂದರೆ ರಿಯಲ್ ಟೈಮ್ ಇದು ವೆಬ್ಬಲ್ಲಿ ರಿಸರ್ಚ್ ಮಾಡಿಬಿಟ್ಟು ಸದ್ಯಕ್ಕೆ ಟ್ರೆಂಡಿಂಗ್ ಎಲ್ಲಿದೆ ಏನು ನೋಡಿಕೊಂಡು ಅದ್ರ ಬಗ್ಗೆ ರಿಸರ್ಚ್ ಮಾಡ್ಕೊಂಡೇ ಇನ್ಸ್ಟೆಂಟ್ ನಿಮಗೆ ಇಮೇಜ್ ರೆಡಿ ಮಾಡಿಕೊಡುತ್ತೆ. ಸೊ ಇವತ್ತಿನ ನಮ್ಮ ಟೆಕ್ ಪ್ಲಸ್ AI 15ನೇ ಎಪಿಸೋಡ್ ಆಗಿತ್ತು. ನಾನು ಹೇಳುವಂಥ ನ್ಯೂಸಸ್ಗಳು, ಅಪ್ಡೇಟ್ಸ್ಗಳು ಮತ್ತು ಕೆಲವೊಂದು ಇಂಟ್ರೆಸ್ಟಿಂಗ್ AI ಸುದ್ದಿಗಳು ಕೂಡ ನೀವು ಏನೋ ಒಂದು ಎಕ್ಸ್ಟ್ರಾ ನಾಲೆಜ್ನ ತಿಳ್ಕೊಂಡಿದ್ದೀರಪ್ಪ ಅಂತ ಅನ್ಕೋತೀನಿ. ಡೆಫಿನೆಟ್ಲಿ ನಿಮಗೆ ಇಲ್ಲಿ ಯಾವ್ದು ಇಷ್ಟ ಆಗಿತ್ತು, ಯಾವುದ್ರ ಬಗ್ಗೆ ಎಕ್ಸೈಟೆಡ್ ಇದ್ದೀರಾ ಕಮೆಂಟ್ ಮಾಡಿ. ಸಿಗೋಣಂತೆ ಮುಂದಿನ ಇಂಟ್ರೆಸ್ಟಿಂಗ್ ಟೆಕ್ ಪ್ಲಸ್ AI 16ನೇ ಎಪಿಸೋಡ್ಗೆ. ಅಲ್ಲಿ ಒಟ್ಟಿಗೆ ನೆಕ್ಸ್ಟ್ ಒನ್. ನಮಸ್ಕಾರ.